ಕ್ರೈಸ್ತಲೋ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 103ನೇ ಕೀರ್ತನೆ, ಅದರಲ್ಲಿ 1-2ನೇ ವಚನ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯದಿರು. ಹಾಲೆಲೂಯಾ. ಕೀರ್ತನೆಗಾರನು ಇಲ್ಲಿ ಬರೆಯಲ್ಪಟ್ಟಿದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳನ್ನು ಒಂದನ್ನು ಮರೆಯಬಾರದು ಅಂತ ಹೇಳಿ. ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ದೇವರು ಮಾಡಿದ್ದಾನೆ. ಅನೇಕ ಉಪಕಾರಗಳನ್ನು, ಅನೇಕ ಬಿಡುಗಡೆಗಳನ್ನು, ಅನೇಕ ಸಹಾಯವನ್ನು ದೇವರು ನಮಗೆ ಮಾಡಿದ್ದಾನೆ. ಹಾಗಾದರೆ ನಾವು ದೇವರನ್ನ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕಂತ ಕೀರ್ತನೆಗಾರನು ಇಲ್ಲಿ ಬರೆಯಲ್ಪಟ್ಟಿದ್ದಾನೆ. ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ನಾವು ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡುವವರಾಗಿರಬೇಕು ಅಂತ ಕೀರ್ತನೆಗಾರನು ಇಲ್ಲಿ ಹೇಳುತ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ನಾವು ದೇವರಿಂದ ಪಡೆದುಕೊಳ್ಳುತ್ತಾ ಇದ್ದೇವೆ. ಎಷ್ಟೊಂದು ಬಿಡುಗಡೆಗಳು ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡಿದುಂಟು. ನಾವು ಇದುವರೆಗೂ ಹೇಳಿಕ್ಕೆ ಹೋದರೆ ಒಂದು ದಿವಸ ನಮಗೆ ಸಾಲದು. ಅಷ್ಟೊಂದು ಉಪಕಾರಗಳು, ಅಷ್ಟೊಂದು ಬಿಡುಗಡೆಗಳು, ಅಷ್ಟೊಂದು ಸಹಾಯಗಳು ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡುತ್ತಾ ಇದ್ದಾನೆ, ಮಾಡಿದ್ದು ಉಂಟು. ಹಾಲೆಲೂಯಾ. ಹಾಗಾದರೆ ನಾವು ದೇವರನ್ನ ಕೃತಜ್ಞತಾ ಸ್ತುತಿಯೊಂದಿಗೆ ದೇವರನ್ನು ನಾವು ಸ್ತುತಿಸಬೇಕು, ಕೊಂಡಾಡಬೇಕು. ಕೀರ್ತನೆಗಾರನು ಹಾಗೆ ಹೇಳ್ತಾ ಇದ್ದಾನೆ, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ನಾವು ಮರೆಯಬಾರದು ಅಂತ ಕೀರ್ತನೆಗಾರನು ಇಲ್ಲಿ ಹೇಳೋದುಂಟು. ಹಾಲೆಲೂಯಾ. ಹಾಗಾದರೆ ನಾವು ದೇವರ ಹತ್ತಿರ ಏನೆಲ್ಲ ಕೇಳಿಕೊಳ್ಳುತ್ತೇವೋ ಅದೆಲ್ಲ ನಮಗೆ ದೇವರು ಕೊಡ್ತಾ ಇದ್ದಾನೆ. ಬೇಗ ಕೊಡ್ಬೋದು, ಲೇಟಾಗಿ ಕೊಡ್ಬೋದು, ಆದರೆ ದೇವರು ನಮಗೆ ಕೆಲವೊಂದು ರೀತಿಯಲ್ಲಿ ದೇವರು ನಮಗೆ ಕೊಟ್ಟೇ ಕೊಡುತ್ತಾನೆ. ಹಾಗಾದರೆ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವರಾಗಿರಬೇಕು ಅಂತ ಕೀರ್ತನೆಗಾರನು ಇಲ್ಲಿ ಹೇಳುವುದುಂಟು. ಮತ್ತು ಲೂಕನ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 13ನಿಂದ ನಾವು ಓದಿಕೊಂಡದಾದರೆ 14, 15, 16ನೇ ವಾಕ್ಯಗಳನ್ನು ಓದುವುದಾದರೆ ಅಲ್ಲಿ 10 ಮಂದಿ ಕುಷ್ಠರೋಗಿ ಯೇಸು ಸ್ವಾಮಿ ಬಳಿಗೆ ಬಂದು ಯೇಸು ಸ್ವಾಮಿಯಿಂದ ಸೌಖ್ಯವನ್ನು ಪಡೆದುಕೊಳ್ಳುವುದನ್ನು ನಾವು ಕಾಣುತ್ತೇವೆ. ಹಾಗಾದರೆ ಅಲ್ಲಿ ಯೇಸು ಸ್ವಾಮಿ ಹತ್ರ ಸೌಖ್ಯವನ್ನು ಪಡೆದುಕೊಳ್ಳುವಾಗ ಕುಷ್ಠರೋಗಿಗಳು 10 ಮಂದಿ ಸೌಖ್ಯವನ್ನು ಪಡೆದುಕೊಳ್ಳುತ್ತೇವೆ. ಹಾಗಾದರೆ ಅದರಲ್ಲಿ ಒಬ್ಬನು ಮಾತ್ರನೇ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು ಆತನು ಕೃತಜ್ಞತಾ ಸ್ತುತಿಯನ್ನು ಮಾಡುವುದನ್ನು ನಾವು ಇದರಲ್ಲಿ ಓದಿ ನಾವು ನೋಡಬಹುದು. ಹಾಗಾದರೆ ದೇವರು ಈ ಒಬ್ಬನು ಮಾತ್ರನೇ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಲಿಕ್ಕೆ ಬರ್ತಾನೆ. ಆವಾಗ ಯೇಸು ಸ್ವಾಮಿ ಹೇಳುವುದುಂಟು. ಯೇಸು ಸ್ವಾಮಿ ಅವನ ಹತ್ರ ಕೇಳುತ್ತಾನೆ, 10 ಮಂದಿ ಸೌಖ್ಯವಾದರಲ್ಲವೇ, ಶುದ್ಧರಾದರಲ್ಲವೇ, ಹಾಗಾದರೆ ಮಿಕ್ಕ 9 ಮಂದಿ ಎಲ್ಲಿ ಅಂತ ಯೇಸು ಸ್ವಾಮಿ ಅವರ ಹತ್ರ ಕೇಳೋದುಂಟು. ಹಾಲೆಲೂಯಾ. ಹಾಗಾದರೆ ಆ ಒಬ್ಬನು ಮಾತ್ರನೇ ನೋಡಿ, 9 ಮಂದಿ ಆ ಉಪಕಾರಗಳನ್ನು ಆ ಕ್ಷಣದಲ್ಲೇ ಅವರು ಮರೆತು ಬಿಟ್ಟರು. ಆದರೆ ಒಬ್ಬನು ಮಾತ್ರನೇ ತನಗೆ ಸೌಖ್ಯ ಮಾಡಿದವನನ್ನು ನಾನು ಮೊದಲು ಹೋಗಿ ಆತನ ಪಾದಕ್ಕೆ ಬಿದ್ದು ಅಡ್ಡ ಬೀಳಬೇಕು, ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು, ಆತನಿಗೆ ಒಂದು ಧನ್ಯವಾದವನ್ನು ಹೇಳಬೇಕು ಅಂತ ಹೇಳಿ ಆ ಒಬ್ಬನು ಮಾತ್ರನೇ ಯೇಸು ಸ್ವಾಮಿ ಬಳಿಗೆ ಬರುವುದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಈ ಒಬ್ಬನ ಥರ ನಾವು ಕೂಡ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವರಾಗಿರಬೇಕು. ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಅನೇಕ ಉಪಕಾರಗಳನ್ನು ನಾವು ನೆನೆಸಿಕೊಂಡು ದೇವರಿಗೆ ನಾವು ಉಪಕಾರ ಸ್ತುತಿಯನ್ನು ಮಾಡುತ್ತಾ ಇರಬೇಕು. ಯಾವಾಗಲೂ ಜೀವವಿರುವುದೆಲ್ಲವೂ ದೇವರನ್ನು ಸ್ತುತಿಸಲಿ ಅಂತ ಹೇಳ್ತಾ ಇದ್ದೀವಿ. ನಾವು ಜೀವದಿಂದ ಇದ್ದೇವೆ. ಇವತ್ತು ನಾವು ಜೀವದಿಂದ ಇದ್ದೇವೆ ಅಂದರೆ ಅದು ದೇವರ ಕರುಣೆ, ದೇವರ ಕೃಪೆ, ದೇವರ ಉಪಕಾರವಾಗಿದೆ. ಎಷ್ಟೋ ಜನ ಈ ಲೋಕವನ್ನು ಬಿಟ್ಟು ಹೋದರು ಪ್ರಿಯರೇ, ಆದರೆ ನಮಗೊಂದು ಜೀವಿತ, ಈ ದೇವರು ನಮಗೆ ಈ ಒಂದು ಜೀವಿತ ಕೊಟ್ಟಿದ್ದಾನೆಂದರೆ ಆತನಿಗೆ ಸ್ತುತಿಸಲಿಕ್ಕೆ, ಆತನಿಗೆ ಕೊಂಡಾಡಲಿಕ್ಕೆ. ಹಾಗಾದರೆ ದೇವರ ಮಕ್ಕಳಾದ ನಾವೆಲ್ಲರೂ ದೇವರನ್ನು ಸ್ತುತಿಸೋಣ, ಆತನನ್ನು ಕೊಂಡಾಡೋಣ. ಆತನು ಮಾಡಿದ ಉಪಕಾರ ಒಂದು ಮರೆಯೋದು ಬೇಡ. ಕೀರ್ತನೆಗಾರನು ಹೇಳಿದ ಪ್ರಕಾರ ಆತನ ಉಪಕಾರಗಳನ್ನು ಒಂದನ್ನು ಮರೆಯುವುದು ಬೇಡ. ಆತನ ಉಪಕಾರಗಳನ್ನು ನೆನೆಸಿ ನಾವು ಯಾವಾಗಲೂ ಆತನ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತಾ ಇರೋಣ. ಹಾಗಾದರೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.